ಬಿಜೆಪಿಯವರು ಇರ್ಬೋದು, ಜನತಾದಳದವರು ಇರ್ಬೋದು, ಪ್ರತಿದಿನ ನಮ್ಮ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಅವ್ರೇನೇ ಮಾಡಿದ್ರು ಅದನ್ನೆಲ್ಲ ನಮ್ಮ ಮೇಲೆ ಹೇಳ್ತಾರೆ. ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ NDA ಸರ್ಕಾರ ಅಧಿಕಾರದಲ್ಲಿದೆ. ಸೊ ಅವರಿಂದ ಕರ್ನಾಟಕಕ್ಕೆ ಎಳ್ಳಷ್ಟು ಅನುಕೂಲ ಆಗ್ತಾ ಇಲ್ಲ. ಕಳೆದ ಬಾರಿ 27 ಜನ ಸಂಸತ್ ಸದಸ್ಯರು ಬಿಜೆಪಿಯವರಿದ್ರು. ಅವತ್ತು ಏನು ಕೊಡ್ಲಿಲ್ಲ. ಇವತ್ತು ಕೂಡ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಸಂಸತ್ ಸದಸ್ಯರನ್ನ ಕೊಟ್ಟರು ಕೂಡ ನಮ್ಮ ನೀರಾವರಿ ಯೋಜನೆಗಳಿಗೆ ಯಾವುದಕ್ಕೂ ಕೂಡ ಅನುಕೂಲ ಮಾಡಿಕೊಡ್ಲಿಲ್ಲ. ನಮ್ಮ GSTಗೆ ಪರಿಹಾರ ಹೋರಾಟ ಏನ್ ನಡೀತಾ ಇದೆ, ಆ ಹೋರಾಟಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಕರ್ನಾಟಕದ ತೆರಿಗೆ ಹಣ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಹಂಚಿಕೆ ಮಾಡ್ತಾ ಇದ್ದಾರೆ, ನಮಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಯಾರು ಕೂಡ ಒಂದೇ ಒಂದಿನ ಬಿಜೆಪಿಯವರು ಚಕಾರ ಎತ್ತುತ್ತಾ ಇಲ್ಲ. ಒಂದ್ ಕಡೆ ಮೇಕೆದಾಟು ಯೋಜನೆಗೆ ನಾವು ಹೋರಾಟ ಮಾಡಿದ್ವಿ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ರೆ ನಾವು 2-3 ತಿಂಗಳಲ್ಲೇ ಟೆಂಡರ್ ಕರಿಬಹುದು. ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರ 15 ವರ್ಷ ಆಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇವತ್ತಿನವರೆಗೂ ಕೂಡ ಅನುಮತಿಯನ್ನ ಕೊಡ್ತಾ ಇಲ್ಲ. ಹಂಗಾದಾಗ ನ್ಯಾಯ ಎಲ್ಲಿ ಸಿಗುತ್ತೆ? ಕುಡಿಯೋ ನೀರಿನ ಆದ್ಯತೆಯಿಂದ ಹಿಡಿದು ಯಾವುದೇ ವಿಚಾರಗಳಿಗೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿರ್ಬೋದು, ಕರ್ನಾಟಕಕ್ಕೆ ಆಗ್ಬೇಕಾದಂತ ರೈಲ್ವೆ ಯೋಜನೆಗಳಂತ ಇರ್ಬೋದು, ಬೆಂಗಳೂರಿನಂತ ಮಹಾನಗರಕ್ಕೆ ಯಾವುದೇ ಯೋಜನೆಗಳನ್ನ ಇವತ್ತು ಕೊಡ್ಲಿಲ್ಲ. ಕೇವಲ ಮಾತಾಡ್ತಾ ಇದ್ದಾರೆ.